ಬೆಳಗ್ಗೆ ಗಾಡಿ ಹತ್ರ ಬಂದ್ಬಿಟ್ಟು ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಸಣ್ಣ ಟೈರು ಬ್ಲಾಸ್ಟ್ ಆಗಿಬಿಡ್ತು. ಟೈರ್ ಎಲ್ಲ ವೀಕ್ ಆಗೈತೆ, ಸೌದಾಯ್ತು ಜಾಸ್ತಿ. ನೋಡ್ರಿ ಸೆಕೆಂಡ್ ಹ್ಯಾಂಡ್ ಟೈರ್ ಇದು. ಟೈರ್ ತಗೊಳಕ್ ಬಂದಿದ್ದೆ, ನಮ್ದು JCB ಓನರ್ ಬೇರೆ ಓನರ್ದು. ಅದೇ ಟೈರ್ ತಗೊಂಡು ಈ ತರ ಟೈರ್ ಹಾಕೊಂಡು 3 ಟೈರ್ ಹಾಕೊಂಡು ಹೋಗ್ತಾ ಇದೀವಿ. ಇದೊಂದು ಸೆಲ್ಫಿ ವಿಡಿಯೋ ಮಾಡಿದೀನಿ. ಮುಂದೆ ನಮ್ಮ ಫ್ರೆಂಡ್ಸ್ ಒಂದು ಸಾಂಗ್ ಹಾಕಿ ನೋಡ್ಕೊಂಡ್ ಬನ್ನಿ. ಇದು ಮುಗಿಸ್ಕೊಂಡು ಪಂಚರ್ ಅಂಗಡಿಗೆ ಬಂದ್ವಿ. ಪಂಚರ್ ಅಂಗಡಿಗೆ ಬಂದು ಅಣ್ಣ ಬಿಸ್ತಾನ್ ಟೈರು ಅದು ಬಿಚ್ಕೊಂಡು ನೆಕ್ಸ್ಟ್ ಇದು ಹಳೆ ಟೈರ್ ಬಿಸಾಕ್ಬಿಟ್ಟೆ. ಈ ತರ ಹೊಡೆದಿತ್ತು, ಇದು ತೆಗೆದ್ಬಿಟ್ಟು ಈ ತರ ಸೌಂಡ್ ಆಯ್ತಾ. ಇನ್ನೊಂದು 4 ದಿವಸ ನಡೆದಿದ್ರೆ ಸೆಂಟ್ರಲ್ಲೇ ಕಟ್ಟಾಗಿ 2 ಪೀಸ್ ಆಗ್ತಿದ್ವು. ಇದು ನೋಡ್ರಿ, ಇದು ಹಳೇದು ಪೀಸು ಟೈರು. ಇದು ಹಂಗೆ ಏರ್ ಹಾಕೊಂಡು ಈ ತರ ಹಳೆ ಟೈರು ನೋಡಿ ಈ ತರ ಬಡ್ ನೋಡ್ತಾ ಇದ್ದೀನಿ, ಚೆನ್ನಾಗೈತೆ. ಏನೋ ಒಂದು ದಿನ ನಡೆಯುತ್ತೆ. ಮತ್ತೆ ಈ ಹಳೆ ಟೈರ್ ನೋಡ್ರಿ, ನಮ್ಮ ಫ್ರೆಂಡ್ ನಿಂತವನೆ. ಹಂಗೆ ಅದೆಲ್ಲ ಮುಗಿಸ್ಕೊಂಡು ಗಾಡಿ ಹತ್ರ ಬಂದೆ. ಗಾಡಿ ಹತ್ರ ಬಂದ್ಬಿಟ್ಟು ನಾವು ಒಳಗಡೆ ಕುಂದಿಸಿದೆ ನನ್ನ ಫ್ರೆಂಡ್ನ. ನಾನು ತಳಗಡೆ ನಿಂತ್ಬಿಟ್ಟು ಎಲ್ಲ ಫಿಟ್ ಮಾಡ್ತಾ ಇದ್ದೀನಿ. ಇದೆಲ್ಲ ವೀಡಿಯೋ ಪಾಸ್ ಮಾಡಿದ್ದೀನಿ. ಟೊಂಕ ತುಂಬ ಭಿನ್ನೋಯ್ತಾ ಇತ್ತು. ಟ್ರಾಕ್ಟ್ರಲ್ಲಿ ಬಂದಂಗೆ ಕುತ್ಕೊಂಡು ಮಾಡಿದೆ ವೀಡಿಯೋ ಸ್ವಲ್ಪ. ನೋಡ್ರಿ ಈ ಥರ ಎಲ್ಲ ಮಾಡ್ಕೊಂಡ್ರು. ನಮ್ಮ ಓನರ್ಗೆ ಈ ಕಡೆ ಟೈರು ಹಾಕಿರೋ ಟೈರು ದೊಡ್ಡದಾಗೈತೆ, ಇದು ಹಳೆ ಟೈರು ಸಣ್ಣದಾಗೈತೆ. ಅಂದರೆ ನಮ್ಮ ಓನರು ಕಟ್ಟಿಗೆ ಇಟ್ಟು ಅಳತೆ ಮಾಡಿ ಹೇಳ್ತಾರೆ, ಇಲ್ಲ 2 ಬರೋಬ್ಬರ ಇದ್ದಾವೆ, ಚೆಕ್ ಮಾಡಿದ್ದೀನಿ, ಬರೋಬ್ಬರ ಇದ್ದಾವೆ ಅಂತ ಹೇಳ್ತಾರೆ. ನೋಡ್ರಿ ಈ ಕಡೆ ದೊಡ್ಡ ಟೈರ್ ಒಂದು ಸೌದೈತೆ, ಆ ಟೈರು ತೆಗಿಬೇಕೀಗ. ಇದು ಹಳೆ ಟೈರು ಇವಾಗ ತೆಗೆದಿರೋದು. ಇದು ಹಾಕ್ಬೇಕಂದ್ರೆ ಇದು ಸ್ವಲ್ಪ ಕಟ್ಟಾಗೈತೆ, ಅದಕ್ಕೆ ಇದು ಹಾಕೋಕ್ಕಾಗ್ತಾ ಇಲ್ಲ ನಮ್ಗೆ. ಇದೊಂದು ಐಡಿಯಾ ಸಿಕ್ಕರೆ ಚೆನ್ನಾಗುತ್ತೆ. ಇದು ಆ ಕಡೆ ಟೈರ್ ನೋಡ್ರಿ, ಈ ಕಡೆ ಟೈರ್ ನೋಡ್ರಿ. ಈ ಕಡೆ ಟೈರ್ ಸೌದೈತೆ, ಇದು ಟೈರು ಈ ಕಡೆದು ಹಾಕ್ಬೇಕು. ಇದನ್ನು ಟೈಮ್ ಸಿಕ್ಕರೆ ಮತ್ತೆ ನಾಳೆ ಕೆಲಸ ಇದ್ರೆ ವಿಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್. ಓಕೆ ಬಾಯ್.